ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತವು ಧರ್ಮ ಸಂಸ್ಥಾಪಕನಾದ ಶಿಷ್ಟ ರಕ್ಷಕ ಮತ್ತು ದುಷ್ಟ ಶಿಕ್ಷಕನಾದ ನಾರಾಯಣನ ಅವತಾರ ಪುರುಷ ಶ್ರೀಕೃಷ್ಣ ವಾಸುದೇವನನ್ನ ಹಾಡಿ ಹೊಗಳುತ್ತೆ. ಸಮಾಜದಲ್ಲಿ ಸಮತೆ ಮತ್ತು ಧರ್ಮ ಪರಿಪಾಲನೆಯ ಪುನರುತ್ಥಾನ ಮಾಡುವ ಉದ್ದೇಶದಿಂದ ನಡೆದ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನ ಮತ್ತು ಅವನ ಸಹೋದರರ ಜ್ಞಾನ ಜ್ಯೋತಿಯಾಗಿ ದಾರಿದೀಪವಾಗಿ ಕೈ ಹಿಡಿತಾನೆ. ದಿಕ್ಕು ಕಾಣದೆ ಅಕಾರ್ಯದಿಂದಲೂ ಬೇಸರದಿಂದಲೂ ಕಳೆದು ಹೋಗಿರುವವರಿಗೆ ಗೀತಾಚಾರ್ಯನಾಗಿ ಪ್ರಪಂಚಕ್ಕೆಲ್ಲ ಗೀತೆಯ ಸುದೆ ಹಂಚಿದ ಪರಮಾತ್ಮನೇ ಶ್ರೀಕೃಷ್ಣ. ಮಹಾಭಾರತ ಯುದ್ಧವು ಭೂಭಾರ ಇಳಿಸಲು ನಡೆದ ದೈವ ಯೋಜನೆ. ಧರೆಯ ಮೇಲೆ ಅಸುರರು ಅನೇಕಾನೇಕ ರೂಪಗಳಲ್ಲಿ ಜನಿಸಿ ಭೂಮಿಯ ಮೇಲಿನ ತೂಕವನ್ನ ಭೂದೇವಿಯು ತಡೆಯಲಾರದಷ್ಟು ಹಂಚಿ ಹೋಗಿತ್ತು. ಆಗ ಭಯ ಭೀತಳಾದ ಆ ಮಾತೆಯು ಸೃಷ್ಟಿಕರ್ತನನ್ನ ಆಶ್ರಯಿಸಿ ಕೃಪೆಯನ್ನು ಯಾಚಿಸ್ತಾಳೆ. ಅವಳಲ್ಲಿ ಅನುಕಂಪವನ್ನ ತೋರಿದ ಸೃಷ್ಟಿಕರ್ತ ಬ್ರಹ್ಮನು ಎಲ್ಲ ದೈವಿಕ ಜೀವಿಗಳನ್ನ ಪೃಥ್ವಿಯಲ್ಲಿ ಜನಿಸಿ ಭೂಭಾರ ಇಳಿಸುವ ದೈವ ಸಂಕಲ್ಪದಲ್ಲಿ ಪಾಲ್ಗೊಳ್ಳಲು ನಿರ್ದೇಶಿಸಿದ. ವಿಷ್ಣು ಕೃಷ್ಣನ ಅವತಾರವೆತ್ತಿ ಅಧರ್ಮ ಮತ್ತು ಅಧರ್ಮಿಗಳ ವಿರುದ್ಧ ದಾಳಿ ನಡೆಸಲು ಮುಂದಾಳತ್ವವನ್ನು ವಹಿಸಿ ಕಂಸ, ಶಿಶುಪಾಲ, ತೃಣವ್ರತ, ತೃಣವರ್ತ, ಅಘಾಸುರ, ಬಕಾಸುರರಂತಹ ರಾಕ್ಷಸರ ವಧೆ ನಡೆಸಿದ. ಅರ್ಜುನನ ಸಾರಥ್ಯ ವಹಿಸಿ ಕುರುಕ್ಷೇತ್ರ ಯುದ್ಧದ ಪರಿಣಾಮ ಮತ್ತು ಆಗು ಹೋಗುಗಳನ್ನು ನಿರ್ದೇಶಿಸಿದ. ಅಂತ್ಯದಲ್ಲಿ ಅಧರ್ಮವು ನಾಶವಾಗಿ ಧರ್ಮ ಸಂಸ್ಥಾಪನೆಯಾಯಿತು. ನಾರಾಯಣನು ಪ್ರತ್ಯಕ್ಷನಾಗಿ ಈ ಕಾರ್ಯದಲ್ಲಿ ಪಾಲ್ಗೊಂಡಿರುವುದು ಅಚ್ಚರಿಯ ವಿಷಯವೇನಲ್ಲ. ಮಹಾದೇವನಾದ ಶಿವನು ಕೂಡ ಈ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಪಾಪ ಮತ್ತು ಅಧರ್ಮದ ನಿರ್ಮೂಲನೆ ಮಾಡುವುದರಲ್ಲಿ ಮಹತ್ತರವಾದ ಜವಾಬ್ದಾರಿಯನ್ನು ಹೊತ್ತಿರುವ ಪ್ರಸಂಗಗಳನ್ನು ನಾವು ಮಹಾಭಾರತದುದ್ದಗಲಕ್ಕೂ ಕಾಣಬಹುದು. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಮಹಾಭಾರತದಲ್ಲಿ ಮಹಾದೇವನ ಕಾರ್ಯ ಹಾಗೂ ಪಾತ್ರಗಳ ಕುರಿತಾಗಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ದ್ರೌಪದಿ ಮತ್ತು ಪಾಂಡವರ ವಿವಾಹದಲ್ಲಿ ಶಿವನ ಪಾತ್ರವನ್ನು ಗಮನಿಸಿದರೆ ವೇದವ್ಯಾಸರು ದೃಪದನಿಗೆ ದ್ರೌಪದಿಯ ಹಿಂದಿನ ಜನ್ಮದ ಕಥೆಯನ್ನ ಹೇಳ್ತಾರೆ. ದ್ರೌಪದಿಯು ತನ್ನ ಹಿಂದಿನ ಜನ್ಮದಲ್ಲಿ ನಲಯನಿಯಾಗಿ ಶಿವನಲ್ಲಿ 5 ಪತಿಯರನ್ನು ಅನುಗ್ರಹಿಸಲು ಬೇಡಿಕೊಳ್ತಾಳೆ. 5 ಇಂದ್ರರನ್ನ ಪತಿಯರನ್ನಾಗಿ ಪಡೆಯುವ ವರವನ್ನು ನೀಡ್ತಾರೆ. ಈ ವಿವಾಹವೇ ಮಹಾಭಾರತದ ಯುದ್ಧಕ್ಕೆ ನಾಂದಿ ಹಾಡಿದಂತಾಗತ್ತೆ. ಪಾಂಡವರು ಒಗ್ಗಟ್ಟನ್ನ ಕಾಪಾಡಿಕೊಂಡು ಸಬಲರಾಗಿ ಕಲಿಯ ಅಂಶವಾದ ದುರ್ಯೋಧನನ ಸರ್ವನಾಶಕ್ಕೆ ಈ ಮದುವೆಯು ಉಚಿತವೆಂದು ಮಹಾಶಿವನು ತೆರೆಯ ಮರೆಯಿಂದಲೇ ಆದೇಶಿಸ್ತಾನೆ. ವ್ಯಾಸರ ಈ ಕಥೆಯನ್ನ ಸಮ್ಮತಿಸಿ ದೃಪದನು 5 ಪಾಂಡವರೊಂದಿಗೆ ದ್ರೌಪದಿಯ ವಿವಾಹಕ್ಕೆ ಒಪ್ಪುತ್ತಾನೆ. ಈ ಪರಿಣಯದ ಪರಿಣಾಮವಾಗಿಯೇ ಪಾಂಡವರಿಗೆ ಧೃತರಾಷ್ಟ್ರನಿಂದ ರಾಜ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ನಂತರದ್ದು ಶಿವನ ಕೃಪೆಯಿಂದ ಶಿಖಂಡಿಯಾಗಿ ಅಂಬಾಳ ಜನನವಾದದ್ದು. ಕಾಶಿ ರಾಜ್ಯದ ಯುವರಾಣಿಯಾದ ಅಂಬಾಳನ್ನ ಭೀಷ್ಮನು ಸ್ವಯಂವರ ಮಂಟಪದಿಂದ ತನ್ನ ಬಲವನ್ನ ಅಧಿಕಾರವನ್ನ ಉಪಯೋಗಿಸಿ ತನ್ನ ರಾಜ್ಯಕ್ಕೆ ಕರೆತರ್ತಾನೆ. ಸತ್ಯದ ಅರಿವಾದ ನಂತರ ಅಂಬಾಳನ್ನ ಅವಳ ಪ್ರಿಯತಮ ಶಲ್ಯ ರಾಜನಲ್ಲಿ ಹಿಂದಿರುಗಿಸಲು ಅವಕಾಶವನ್ನ ಮಾಡಿಕೊಡ್ತಾನೆ. ಶಲ್ಯನು ಭೀಷ್ಮನಿಗೆ ಹೆದರಿ ಅಂಬಾಳನ್ನ ಒಪ್ಪಿಕೊಳ್ಳಲು ನಿರಾಕರಿಸ್ತಾನೆ. ಕುಪಿತೆಯಾದ ಅಂಬಾ ಭೀಷ್ಮನ ಗುರುಗಳಾದ ಪರಶುರಾಮರಲ್ಲಿ ಮೊರೆ ಇಡ್ತಾಳೆ. ಅವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಆದರೆ ಯುದ್ಧವು ಅಂಬಾ ನೆನೆದಂತೆ ಭೀಷ್ಮನ ನಿರ್ನಾಮದಲ್ಲಿ ಮುಗಿಯದೆ ಪರಸ್ಪರ ಒಪ್ಪಂದದ ಮೇರೆಗೆ ಅಂತ್ಯಗೊಳ್ಳುತ್ತೆ. ಅಂಬಾಳ ಸಿಟ್ಟು ಸೇಡಿಗೆ ತಿರುಗಿ ತನಗೆ ಭೀಷ್ಮನಿಂದಾದ ವಂಚನೆಯ ಛಲ ತೀರಿಸಿಕೊಳ್ಳಲು ಸದಾಶಿವನನ್ನು ಉದ್ದೇಶಿಸಿ ಘೋರವಾದ ತಪಸ್ಸನ್ನು ಆಚರಿಸ್ತಾಳೆ. ಸದಾಶಿವನು ಅಂಬಾಳಿಗೆ ತನ್ನ ಬೇಡಿಕೆಯು ಪೂರ್ಣವಾಗುವಂತೆ ಆಶೀರ್ವದಿಸ್ತಾನೆ. ಆದರೆ ಅದಕ್ಕಾಗಿ ಮತ್ತೊಂದು ಜನ್ಮ ಪಡೆಯಬೇಕಾಗಿ ಪರಮೇಶ್ವರನು ಅಂಬಾಳಿಗೆ ಸೂಚಿಸ್ತಾನೆ. ಈ ಘಟನೆಯ ನಂಟಸ್ತಿಕೆ ದೃಪದನ ಜೀವನದಲ್ಲೂ ಉಂಟು. ದೃಪದನಿಗೆ ದ್ರೋಣಾಚಾರ್ಯರಿಂದ ಅವಹೇಳನವಾಗುವ ಮುನ್ನವೇ ದ್ರೌಪದಿ ಮತ್ತು ದೃಷ್ಟದ್ಯುಮ್ನನ ಜನನದ ಪೂರ್ವವೇ ಭೀಷ್ಮನಿಂದ ತೊಂದರೆಯಾಗಿರುತ್ತೆ. ಭೀಷ್ಮ ತನ್ನ ಶೌರ್ಯ ಪರಾಕ್ರಮಗಳಿಂದಲೂ ಮತ್ತು ತನ್ನ ಅಖಂಡ ರಾಜ್ಯ ಮತ್ತು ಸೇನೆಯಿಂದಲೂ ದೃಪದನನ್ನ ಬೆದರಿಸಿರ್ತಾನೆ. ತನ್ನ ಕೀಳರಿಮೆಗೆ ಕಾರಣನಾಗಿರುವ ಭೀಷ್ಮನನ್ನ ಆಜನ್ಮ ವೈರಿ ಎಂದು ದೃಪದ ಭಾವಿಸ್ತಾನೆ. ಶಿವನನ್ನ ಆರಾಧಿಸಿ ಶಿವನ ಮೆಚ್ಚುಗೆ ಪಡೆದು ಭೀಷ್ಮನನ್ನ ವಧಿಸುವ ಪುತ್ರನನ್ನ ವರವನ್ನಾಗಿ ಬೇಡಿಕೊಳ್ತಾನೆ. ಆಗ ಶಿವನು ದೃಪದನಿಗೆ ತನಗೆ ಜನಿಸುವ ಮಗುವು ಹೆಣ್ಣಾಗಿಯೂ ಗಂಡಾಗಿಯೂ ಇರುವುದಾಗಿ ಹೇಳಿ ವಿಧಿಯ ನಿಯಮದಂತೆ ಸಕಲವೂ ಪೂರ್ವ ಸಿದ್ಧಿಯಾಗಿರುವುದಾಗಿ ಕಾಲವೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತದೆ ಎಂದು ಹೇಳಿ ಸಮಾಧಾನ ಪಡಿಸ್ತಾನೆ. ಹಾಗೆ ಅವನಿಗೆ ಸಂತಾನವಾಗುವಂತೆ ಅನುಗ್ರಹಿಸ್ತಾನೆ. ಹೀಗೆ ಅಂಬಾಳನ್ನ ಶಿಖಂಡಿಯಾಗಿ ದೃಪದನ ಮನೆಯಲ್ಲಿ ಜನ್ಮ ಪಡೆಯಲು ಸದಾ ಶಿವನು ಸಜ್ಜು ಮಾಡುತ್ತಾನೆ. ಭೀಷ್ಮನ ವೈರಿಗಳಾದ ಅಂಬಾ ಮತ್ತು ದೃಪದನು ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನ ಅಂತ್ಯಕ್ಕೆ ಕಾರಣರಾಗ್ತಾರೆ. ಈ ಮೇಲ್ಕಂಡ ಕಥೆಯನ್ನ ಉದ್ಯೋಗ ಪರ್ವದಲ್ಲಿ ಭೀಷ್ಮನು ದುರ್ಯೋಧನನಿಗೆ ಹೇಳ್ತಾನೆ. ಇನ್ನು ನಂತರದ್ದು ಶಿವನ ಕೃಪೆಯಿಂದ ಯಶಸ್ವಿಯಾದ ದ್ರೌಪದಿಯ ಸ್ವಯಂವರ. ದೃಪದ ರಾಜನಿಗೆ ಅರ್ಜುನನನ್ನ ಅಳಿಯನನ್ನಾಗಿ ಮಾಡಿಕೊಳ್ಳುವ ಬಯಕೆ ಇರುತ್ತೆ. ದ್ರೌಪದಿಯ ವಿವಾಹವು ಅವನೊಂದಿಗೆ ಆಗಬೇಕೆಂದು ಗಾಢವಾದ ಆಸೆ ಇರುತ್ತೆ.
ಲಕ್ಷ್ಯಗ್ರಹದಿಂದ ತಪ್ಪಿಸಿಕೊಂಡು ಪಾಂಡವರು ಜೀವಂತವಾಗಿರುವುದು ತನ್ನ ಗೂಢಾಚಾರರಿಂದ ತಿಳಿದು ಬಂದಿರುತ್ತೆ. ಈ ಕಾರಣದಿಂದಾಗಿಯೇ ಸ್ವಯಂವರದಲ್ಲಿ ಬಹು ಕಠಿಣವಾದ ಕೇವಲ ಶ್ರೇಷ್ಠ ಧನುರ್ಧಾರಿಗಳಿಂದ ಸಾಧಿಸಲ್ಪಡುವ ಸ್ಪರ್ಧೆಯನ್ನು ಆಯೋಜಿಸಿದ. ದೇವತೆಗಳು ಅವನ ಪೂರ್ವಿಕನಾದ ಶೃಂಜಯ ವಯಾಗ್ರಪಾದರಿಗೆ ಅನುಗ್ರಹಿಸಿದ ಕಿಂದುರ ಎಂಬ ಧನಸ್ಸಿನಿಂದ ಕ್ಲಿಷ್ಟವಾದ ಗುರಿಯಲ್ಲಿ ಬಾಣವನ್ನು ನಾಟಿಸುವ ಏರ್ಪಾಡು ಮಾಡಿದ. ಅರ್ಜುನನು ಸಮಯಕ್ಕೆ ಸರಿಯಾಗಿ ಸ್ವಯಂವರ ಸಭೆಯನ್ನು ಸೇರಿ ಸ್ಪರ್ಧೆಯನ್ನು ಜಯಿಸಿ ದ್ರೌಪದಿಯನ್ನು ವರಿಸಬೇಕೆಂದು ಶಿವನಲ್ಲಿ ಭಕ್ತಿಯಿಂದ ಬೇಡಿಕೊಂಡ. ಶಿವನ ಕೃಪೆ ಇದ್ದಲ್ಲಿ ತನ್ನ ಮನೋಕಾಮನೆಯು ಪೂರೈಸುವುದೆಂದು ನಂಬಿದ್ದನೆಂದು ವಿವರ ಸಿಗುತ್ತೆ. ಇನ್ನು ಸಾಕ್ಷಾತ್ ಶಿವ ಕಿರಾತನಾಗಿ ಅರ್ಜುನನನ್ನ ಅನುಗ್ರಹಿಸಿದ್ದು ನೋಡೋದಾದ್ರೆ ಈ ಪ್ರಸಂಗವು ವನಪರ್ವದ ಬಹುಮುಖ್ಯ ಅಂಗವಾಗಿದೆ. ಸಂಸ್ಕೃತದ 5 ಮಹಾಕಾವ್ಯಗಳಲ್ಲಿ ಒಂದಾಗಿರುವ ಭಾರವಿ ವಿರಚಿತ ಕೀರ್ತಾರ್ಜುನೀಯಂ ಈ ಕಥೆಯನ್ನು ಆಧರಿಸಿದೆ. ಮಹಾದೇವನ ಪಾಶುಪತಾಸ್ತ್ರದ ಪ್ರಾಪ್ತಿಯಾಗದಿದ್ದಲ್ಲಿ ದೇವತೆಗಳ ಶ್ರೇಷ್ಠವಾದ ಅಸ್ತ್ರಗಳನ್ನು ಸಂಪಾದಿಸಲು ಸಾಧ್ಯವಾಗದು ಎಂದು ಇಂದ್ರನು ತನ್ನ ಮಗನಾದ ಅರ್ಜುನನಿಗೆ ತಿಳಿ ಹೇಳಿದ. ಆದಿ ಧನುರ್ಧಾರಿಯಾದ ಶಿವನು ಅನುಗ್ರಹಿಸದಿದ್ದಲ್ಲಿ ಅಗಾಧವಾದ ಶಕ್ತಿಯುಳ್ಳ ದೇವತೆಗಳ ಶಸ್ತ್ರಾಸ್ತ್ರವು ನಿರುಪಯೋಗವಾಗುವುದು ಎಂದು ಇಂದ್ರ ಅರ್ಜುನನಿಗೆ ಸಂತೈಸಿದ. ತಂದೆಯ ಆದೇಶವನ್ನು ಪಾಲಿಸಿ ಪಾಶುಪತಾಸ್ತ್ರವನ್ನು ಪಡೆಯಲು ಅರ್ಜುನನು ಕೈಲಾಸಕ್ಕೆ ಹೋಗ್ತಾನೆ. ಅರ್ಜುನನ ಮನೋಭಿಲಾಷೆಯನ್ನು ಅರಿತ ಮಹಾದೇವನು ಅವನನ್ನು ಪರೀಕ್ಷಿಸುವುದಾಗಿ ನಿರ್ಧರಿಸ್ತಾನೆ. ಅರ್ಜುನನ ಧೈರ್ಯ, ಸಾಮರ್ಥ್ಯ ಮತ್ತು ಕೌಶಲ್ಯದ ಪರಿಚಯವಿಲ್ಲದೆ ಪಾಶುಪತಾಸ್ತ್ರವನ್ನು ಅನುಗ್ರಹಿಸಲಾಗದು ಎಂದ ಶಿವ ಅರ್ಜುನನನ್ನು ಪರೀಕ್ಷಿಸಿ ಅರ್ಜುನನಲ್ಲಿ ನಂಬಿಕೆ ಪ್ರಬಲವಾದಾಗ ಪಾಶುಪತಾಸ್ತ್ರವನ್ನು ಅನುಗ್ರಹಿಸಿದ. ಆ ಕಿರಾತನ ಕೃಪೆಯಿಂದ ಅರ್ಜುನನು ಪರಮಾಯುಧವಾದ ಪಾಶುಪತಾಸ್ತ್ರದೊಂದಿಗೆ ದೇವತೆಗಳ ದಿವ್ಯಾಸ್ತ್ರಗಳನ್ನು ಸಂಪಾದಿಸಿದ. ಇನ್ನು ಜಯದ್ರಥನಿಗೆ ಶಿವ ವರ ನೀಡಿದ ಪ್ರಸಂಗ ಎದುರಾಗತ್ತೆ. ಶಿವನ ಈ ವರವು ಕುರುಕ್ಷೇತ್ರ ಯುದ್ಧದ ದಿಕ್ಕನ್ನೇ ಬದಲಾಯಿಸಿತು ಎನ್ನಬಹುದು. ದ್ರೌಪದಿಯನ್ನು ಅಪಹರಿಸಿದ ಪರಿಣಾಮವಾಗಿ ಪಾಂಡವರಿಂದ ಅವಮಾನಿತನಾದ ಜಯದ್ರಥ ತನ್ನ ಹಗೆ ಸಾಧಿಸಲು ಶಿವನ ಅನುಗ್ರಹಕ್ಕಾಗಿ ಗಾಢವಾದ ತಪಸ್ಸನ್ನಾಚರಿಸ್ತಾನೆ. ಮಹಾದೇವನ ವರದ ಮರ್ಮವನ್ನ ಜಯದ್ರಥ ಅರಿಯದೆ ಹೋಗ್ತಾನೆ. ಒಂದು ದಿನದ ಮಟ್ಟಿಗೆ ಪಾಂಡವರನ್ನ ಗೆಲ್ಲುವ ಸಾಮರ್ಥ್ಯವನ್ನ ಜಯದ್ರಥ ಹೊಂದಿರ್ತಾನೆ. ಆದರೆ ಅರ್ಜುನನನ್ನು ಎಂದಿಗೂ ಗೆಲ್ಲಲಾರನು ಎಂದು ವರವನ್ನಿತ್ತ ಶಿವನು ಜಯದ್ರಥನಿಗೆ ವರದ ಜೊತೆಯೇ ಸಾವಿನ ಸಂಕೇತವನ್ನು ನೀಡ್ತಾನೆ. ಆ ವರವು ಕುರುಕ್ಷೇತ್ರ ಯುದ್ಧದ 13ನೇ ದಿನದಂದು ಕೈಗೂಡುತ್ತೆ. ಅರ್ಜುನ ಮತ್ತು ಕೃಷ್ಣ ರಣರಂಗದಿಂದಲೇ ದೂರ ಉಳಿಯಬೇಕಾಗತ್ತೆ. ಇದನ್ನರಿತ ಅಭಿಮನ್ಯು ಚಕ್ರವ್ಯೂಹವನ್ನ ತಾನಾಗಿಯೇ ಭೇದಿಸಿ ಏಕಾಂಗಿಯಾಗಿ ಚಕ್ರವ್ಯೂಹದ ನಡು ಮಧ್ಯದಲ್ಲಿ ಹೋರಾಡ್ತಾನೆ. ಅವನ ಸಹಾಯಕ್ಕಾಗಿ ಬಂದ ಉಳಿದ 4 ಪಾಂಡವರನ್ನು ಜಯದ್ರಥ ತನ್ನ ವರದ ಬಲದಿಂದ ತಡೆದು ಜಯಶಾಲಿಯಾಗ್ತಾನೆ. ಅಸಹಾಯಕನಾದರೂ ವೀರಾವೇಶದಿಂದ ಯುದ್ಧಗೈದ ಅಭಿಮನ್ಯು ಮಣಿಯುತ್ತಾನೆ. ಮಗನ ಸಾವಿನ ಬೇಗೆಯಲ್ಲಿ ಬೆಂದ ಅರ್ಜುನ ಮಾರನೇ ದಿನದ ಸೂರ್ಯಾಸ್ತದ ಒಳಗೆ ಜಯದ್ರಥನನ್ನ ಕೊಲ್ಲುವುದಾಗಿ ಪಣವನ್ನು ಸ್ವೀಕರಿಸ್ತಾನೆ. ಮರುದಿನ ಪ್ರಪ್ರಥಮ ಬಾರಿಗೆ ಅರ್ಜುನ ಕಠೋರವಾಗಿ ಯುದ್ಧ ನಡೆಸಿ ಕೇವಲ 1 ದಿನದಲ್ಲಿ ಕೌರವರ 7 ಅಕ್ಷೋಹಿಣಿ ಸೈನ್ಯವನ್ನ ಧ್ವಂಸ ಮಾಡ್ತಾನೆ. ಜೊತೆಯಲ್ಲೇ ಜಯದ್ರಥನ ನಾಶವಾಗತ್ತೆ. ಶಿವನ ಈ ಹರಕೆಯಿಂದ ಯುದ್ಧದ ದಿಕ್ಕು ಬದಲಾಯಿಸಿ ಪಾಂಡವರು ಜಯಶಾಲಿಗಳಾಗ್ತಾರೆ. ಅಭಿಮನ್ಯುವಿನ ಮರಣವಾದ ರಾತ್ರಿ ಬೇಸರಗೊಂಡ ಅರ್ಜುನನಿಗೆ ಕೈಲಾಸ ಪರ್ವತಕ್ಕೆ ಪ್ರಯಾಣ ಮಾಡಿದ ಕನಸಾಗತ್ತೆ. ಸ್ವಯಂ ಮಹಾದೇವನಿಂದ 2ನೇ ಬಾರಿ ಪಾಶುಪತಾಸ್ತ್ರದ ಅನುಗ್ರಹವಾದಂತೆ ಭಾಸವಾಗುತ್ತೆ. ತನ್ನ ಆಪ್ತಮಿತ್ರನಾದ ಕೃಷ್ಣನು ಸೂಚನೆಯೊಂದನ್ನು ಕೊಟ್ಟ ಅನುಭೂತಿಯಾಗತ್ತೆ. ಆ ಮುಕ್ಕಣ್ಣನಿಗೆ ಶರಣು ಹೋಗಿ ಪಾಶುಪತಾಸ್ತ್ರದ ಮಂತ್ರೋಪದೇಶ ಪಡೆದು ಪುನಃಸ್ಮರಣೆಗೆ ತಂದುಕೊಳ್ಳುವುದಾಗಿ ಕೃಷ್ಣನ ಆದೇಶವಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನಲ್ಲಿ ಏಕಚಿತ್ತನಾಗಿ ಅರ್ಜುನನು ಧ್ಯಾನ ಮಾಡ್ತಾನೆ. ಕನಸಿನಲ್ಲೇ ಈ ಘಟನೆಗಳು ನಡೆಯುತ್ತಿವೆ ಎಂಬ ಭ್ರಮೆ ಅರ್ಜುನನಲ್ಲಿ ಮೂಡತೊಡಗುತ್ತೆ. ಶ್ರೀಕೃಷ್ಣನ ಜೊತೆಯಲ್ಲೇ ಕೈಲಾಸಕ್ಕೆ ಹೋಗಿ ಶಿವ ಪಾರ್ವತಿಯರ ದರ್ಶನವನ್ನು ಪಡೆದಂತಾಗತ್ತೆ. ಸಾಕ್ಷಾತ್ ಪರಮೇಶ್ವರನಿಗೆ ವಂದಿಸಿ ಪಾಶುಪತಾಸ್ತ್ರದ ಮಂತ್ರವನ್ನ ಪುನಃ ಉಪದೇಶಿಸುವುದಾಗಿ ಬೇಡಿಕೊಳ್ತಾನೆ. ಮಹಾದೇವನಿಂದ ಬಾಲ ಬ್ರಹ್ಮಚಾರಿಯೊಬ್ಬ ಹೊರಬಂದು ಪಾಶುಪತಾಸ್ತ್ರದ ಬಳಕೆಯ ವಿಧಾನ ಮತ್ತು ಮಂತ್ರೋಪದೇಶವನ್ನು ಬೋಧಿಸ್ತಾನೆ. ಹೀಗೆ ಆ ದಿವ್ಯಾಸ್ತ್ರದ ಸಂಪೂರ್ಣ ಜ್ಞಾನ ಪ್ರಾಪ್ತಿ ಪಡೆದ ಅರ್ಜುನನು ಜಯದ್ರಥನನ್ನು ವಧಿಸ್ತಾನೆ. ಯುದ್ಧದ 17ನೆಯ ದಿನದಂದು ಕರ್ಣ ಮತ್ತು ಅರ್ಜುನರು ಪರಸ್ಪರ ಯುದ್ಧ ನಡೆಸಲು ಮುಖಾಮುಖಿಯಾಗಿ ಸಜ್ಜಾಗ್ತಾರೆ. ಈ ಮಹಾರಥಿಗಳ ಪೈಪೋಟಿಯನ್ನ ವೀಕ್ಷಿಸಲು ದೇವಾನುದೇವತೆಗಳು ನೆರೆಯುತ್ತಾರೆ. ಬ್ರಹ್ಮದೇವನು ನೀಲಕಂಠನು ಯುದ್ಧದ ಈ ಪ್ರಮುಖ ಘಟನೆಯನ್ನ ಸಾಕ್ಷೀಕರಿಸಲು ಬಂದು ನಿಲ್ತಾರೆ. ಇಂದ್ರನು ತನ್ನ ಮಗನಾದ ಅರ್ಜುನನಿಗೆ ಆಶೀರ್ವದಿಸಬೇಕಾಗಿಯೂ ಸೂರ್ಯನು ತನ್ನ ಸುಪುತ್ರನಾದ ಕರ್ಣನನ್ನು ಅನುಗ್ರಹಿಸಬೇಕಾಗಿಯೂ ಅವರೀರ್ವರಲ್ಲಿ ಬೇಡಿಕೊಳ್ತಾರೆ. ಆಗ ಬ್ರಹ್ಮದೇವನು ಹಾಗೂ ಮಹೇಶ್ವರನು ಪಾರ್ಥನನ್ನ ವಿಜಯಿಯಾಗಲೆಂದು ಹರಸ್ತಾರೆ. ನರ ನಾರಾಯಣರ ಸ್ವರೂಪಿಗಳು ಅರ್ಜುನ ಮತ್ತು ಕೃಷ್ಣ ಅವರಿಬ್ಬರನ್ನು ಯಾರಿಂದಲೂ ಜಯಿಸಲಾಗದೆಂದು ಅರ್ಜುನನನ್ನ ಅರಸಿ ಕೌರವರ ವಿನಾಶ ಮತ್ತು ಪಾಂಡವರ ಗೆಲುವನ್ನ ಘೋಷಿಸಲಾಗುತ್ತೆ. ಅಶ್ವತ್ಥಾಮನು ಪಾಂಚಾಲರನ್ನ, ಶೃಂಜಯರನ್ನ ಹಾಗೂ ಉಪ ಪಾಂಡವರನ್ನ ವಧಿಸಲು ಎಡೆ ಮಾಡಿಕೊಡುವವನೇ ಮಹಾರುದ್ರ.
ಇನ್ನು ಯುದ್ಧದ ಘೋರ ಘಟನೆಯೊಂದು ಕೊನೆಯ ದಿನದ ಮಧ್ಯರಾತ್ರಿಯಲ್ಲಿ ಘಟಿಸುತ್ತೆ. ಈ ಮೈನಡುಗಿಸುವ ರೌದ್ರ ಮಾರಣ ಹೋಮಕ್ಕೆ ಜಗದೀಶ್ವರನಾದ ಮಹಾರುದ್ರನ ಸಮ್ಮತಿ ಇರುತ್ತೆ. ಅಶ್ವತ್ಥಾಮನು ಪಾಂಡವರ ವಿನಾಶವನ್ನ ಉದ್ದೇಶಿಸಿ ರುದ್ರನಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡು ಪಾಂಡವರ ಶಿಬಿರದಲ್ಲಿ ಜೀವಂತವಾಗಿ ಉಳಿದಿರುವವರನ್ನ ಕೊಲ್ಲುವ ಸಂಕಲ್ಪಕ್ಕೆ ನೆರವು ನೀಡುವುದಾಗಿ ಬೇಡಿಕೊಳ್ತಾನೆ. ಆಗ ಮಹಾದೇವನು ಮಿಂಚಿನಂತೆ ಹೊಳೆಯುವ ಖಡ್ಗವೊಂದನ್ನು ಅಶ್ವತ್ಥಾಮನಿಗೆ ಕರುಣಿಸಿದ್ದಲ್ಲದೆ ಸ್ವಯಂ ತಾನೇ ಅವನ ಶರೀರವನ್ನು ಹುಕ್ಕುತ್ತಾನೆ. ಆ ನಟರಾಜನ ಚೈತನ್ಯ ತನ್ನಲ್ಲಿ ನೆಲೆಸಿದಾಗ ದ್ರೋಣಾಚಾರ್ಯನ ಮಗನಾದ ಅಶ್ವತ್ಥಾಮನು ದ್ರೌಪದಿಯು ಪಾಂಡವರಿಂದ ಪಡೆದ 5 ಪುತ್ರರನ್ನ ಉಪ ಪಾಂಡವರಾಗಿ ಸಣ್ಣ ವಯಸ್ಸಿನ ತರುಣರ ತಲೆಯನ್ನು ಕತ್ತರಿಸ್ತಾನೆ. ಇವರಲ್ಲದೆ ದೃಷ್ಟದ್ಯುಮ್ನ, ಶಿಖಂಡಿ, ಯುಧಮನ್ಯು, ಉತ್ತಮೌಜಸ್ ಮತ್ತು ಉಳಿದ ಇತರರನ್ನು ಕಠೋರವಾಗಿ ಸಂಹಾರ ಮಾಡ್ತಾನೆ. ಸ್ವಯಂ ರುದ್ರನೇ ಅವತರಿಸಿದ್ದಾನೆಯೋ ಎಂಬಂತೆ ಅಶ್ವತ್ಥಾಮನ ಸುತ್ತಲೂ ಸಕಲ ದಿಕ್ಕುಗಳಿಂದಲೂ ದೃಶ್ಯಾದೃಶ್ಯ ರಾಕ್ಷಸರು ಹೊರಹೊಮ್ಮಿ ಕಂಡವರ ಹತ್ಯೆ ನಡೆಯುತ್ತದೆ. ಇನ್ನು ತನ್ನ ರಥದ ಮುಂದೆ ಮಹಾದೇವನ ರಥವನ್ನ ಅರ್ಜುನ ಕಂಡ ಪ್ರಸಂಗ ಎದುರಾಗತ್ತೆ. ದ್ರೋಣ ಪರ್ವದಲ್ಲಿ ಅರ್ಜುನ ವ್ಯಾಸರಲ್ಲೊಂದು ಪ್ರಶ್ನೆಯನ್ನ ಕೇಳ್ತಾನೆ. ಅರ್ಜುನನ ದ್ವಂದ್ವವೇನೆಂದರೆ, ರಣರಂಗದಲ್ಲಿ ತನ್ನ ರಥ ತಲುಪುವ ಮುನ್ನವೇ ಬೇರೋರ್ವರ ರಥವು ತಾನು ನಿರ್ಧರಿಸಿದ ಜಾಗಕ್ಕೆ ತನಗಿಂತ ಮುಂಚಿತವಾಗಿಯೇ ತಲುಪುತ್ತಿತ್ತು. ತನ್ನ ಬಾಣವು ಶತ್ರುವನ್ನ ಮೀಟುವ ಮುನ್ನವೇ ತನ್ನ ಮುಂದಿರುವ ರಥದ ವೀರನ ಈಟಿಯು ಶತ್ರುವನ್ನ ನಿರ್ಜೀವಗೊಳಿಸುತ್ತಿತ್ತು. ಈ ವಿಸ್ಮಯವು ಕೇವಲ ಭ್ರಮೆಯೋ ಅಥವಾ ಸತ್ಯವೋ ಎಂದು ಅರ್ಜುನ ಗೊಂದಲದಿಂದ ಕೇಳ್ತಾನೆ. ಆಗ ವ್ಯಾಸರು ಬೆಳಕು ಚೆಲ್ಲಿ ಅವನ ಸಂಶಯವನ್ನ ದೂರ ಮಾಡ್ತಾರೆ. ಮೊದಲಿಗೆ ಈಶಾನ ಎಂದರೆ ಭೂಮಿ, ಆಕಾಶ ಮತ್ತು ಸ್ವರ್ಗದಲ್ಲಿ ಐಕ್ಯನಾಗಿರುವವನು. ಅವನು ಸರ್ವಂತರ್ಯಾಮಿಯಾಗಿ ಸಕಲ ಸೃಷ್ಟಿಯನ್ನೇ ರಕ್ಷಿಸುವವನು. ಅವನೇ ಶಿವ, ಮಹಾದೇವ, ಮಹಾರುದ್ರ. ಆ ರಥ ರೂಢಿಯು ಸ್ವಯಂ ಶಂಕರನೇ ಎಂದು ಉತ್ತರಿಸಿ ಅಲ್ಲಿಯೇ ವ್ಯಾಸರು ಶತರುದ್ರೀಯಂನ ಮೂಲಕ ಮಹತ್ತರವಾದ ಶಿವನ ಸ್ತೋತ್ರವನ್ನು ರಚಿಸುತ್ತಾರೆ. ಮಹಾದೇವನ ಈ ಶತರುದ್ರೀಯಂನಲ್ಲಿ ಕಂಡುಬರುವ ಪರಮೇಶ್ವರನ ನಾಮಾಂಕಿತವು ವೇದಗಳಲ್ಲೂ ಕಂಡುಬರುತ್ತೆ. ಹಾಗೂ ಈ ಸ್ತೋತ್ರದ ನಾಮಸ್ಮರಣೆ ಹಾಗೂ ಶ್ರೋತ ಸ್ಮರಣೆ ಮಾಡಿದವರಿಗೆ ಸಕಲ ಐಶ್ವರ್ಯವೂ ಜಯವೂ ಪ್ರಾಪ್ತಿಯಾಗುವುದೆಂದು ವ್ಯಾಸರು ವಿಸ್ತರಿಸುತ್ತಾರೆ. ಮಹಾಭಾರತದಲ್ಲಿ ಅನೇಕಾನೇಕ ಶಿವಭಕ್ತರಿದ್ದು ಅವರಲ್ಲಿ ಪ್ರಮುಖರಾದ ಕೆಲವರೆಂದರೆ, 1ನೇಯದು ಗಾಂಧಾರಿ. ಆಕೆ ಮಹಾನ್ ಶಿವಭಕ್ತೆ. ಅವಳಿಗೆ ಶಿವನ ಕೃಪೆಯಿಂದಲೇ ಪುತ್ರರ ಪ್ರಾಪ್ತಿಯಾಗತ್ತೆ. ಇನ್ನು 2ನೇಯದು ಅರ್ಜುನರ ಪತ್ನಿಯರಲ್ಲಿ ಒಬ್ಬಳಾದ ಚಿತ್ರಾಂಗದೆ, ಶಿವಭಕ್ತನಾದ ಚಿತ್ರವಾಹನ ಎಂಬ ರಾಜನ ಮಗಳು. ಆಕೆ ಶಿವನ ಅನುಗ್ರಹದಿಂದ ಜನಿಸ್ತಾಳೆ. ಅಲ್ಲದೆ ಶಿವನು ವಂಶವನ್ನ ಮುಂದುವರಿಸುವ ಮಗುವೊಂದನ್ನು ಕರುಣಿಸ್ತಾನೆ. ಆ ಮಗುವೆ ಬಬ್ರುವಾಹನ. ಬಬ್ರುವಾಹನನಿಂದ ಅರ್ಜುನನಿಗಿದ್ದ ಶಾಪದ ವಿಮೋಚನೆಯಾಗತ್ತೆ. ಇದೆಲ್ಲವೂ ಶಿವನ ಲೀಲೆ ಎಂದು ಕಾಣಬರುತ್ತೆ. ಇನ್ನು 3ನೇದು ಉಪಮನ್ಯು. ಮಹಾನ್ ಶಿವಭಕ್ತ. ಆತ ಶಿವ ಸಹಸ್ರನಾಮವನ್ನ ಕೃಷ್ಣನಿಗೆ ಉಪದೇಶಿಸಿ ತಾನು ಶಿವನ ದರ್ಶನ ಪಡೆದ ವಿಧಿಯನ್ನ ವಿವರಿಸಿ ಹೇಳ್ತಾನೆ. ಇನ್ನು 4ನೇದು ಕೃಷ್ಣ ರುಕ್ಮಿಣಿಯರು ಶಿವನಲ್ಲಿ ತಪಸ್ಸಾಚರಿಸಿ ಪುತ್ರ ರತ್ನನನ್ನ ವರವನ್ನಾಗಿ ಪಡಿತಾರೆ. ಆ ಪರಮೇಶ್ವರನ ವರದಿಂದಲೇ ಜಾಂಬವತಿಯಲ್ಲಿ ಸಾಂಬ ಎಂಬ ಕೃಷ್ಣನ ಮಗನು ಜನಿಸ್ತಾನೆ. ಕೃಷ್ಣನ ಕಥೆಯಲ್ಲಿ ಸಾಂಬನ ಪಾತ್ರ ಪ್ರಮುಖವಾಗಿದೆ. ಇನ್ನು 5ನೇದು ಅನುಶಾಸನ ಪರ್ವದಲ್ಲಿ ಶಿವ ಪಾರ್ವತಿಯರ ಸಂಭಾಷಣೆಯನ್ನ ಕಾಣಬಹುದು. ಹರಿ ಸ್ವರೂಪಿಯಾದ ಕೇಶವ ಮತ್ತು ಪರಮೇಶ್ವರನಾದ ಶಿವನು ಬೇರೆ ಬೇರೆಯಲ್ಲ. ಶಿವ ಮತ್ತು ಕೇಶವನ ಅಭಿನ್ನತ್ವವನ್ನ ವ್ಯಾಸರು ಸ್ಪಷ್ಟವಾಗಿ ವಿವರಿಸಿ ಹೇಳ್ತಾರೆ. ವ್ಯಾಸರಿಂದಲೇ ವಿಷ್ಣು ಸಹಸ್ರನಾಮ ಮತ್ತು ಶಿವ ಸಹಸ್ರನಾಮವೆರಡು ನಮಗೆ ಪಂಚಮ ವೇದದಲ್ಲಿ ಪ್ರಾಪ್ತಿಯಾಗಿದೆ. ಈ ಮಹಾಕಾವ್ಯದಲ್ಲಿ ಶಿವನು ವಿಷ್ಣುವಿನ ಆತ್ಮಸ್ವರೂಪಿ ಎಂದು, ವಿಷ್ಣುವು ಶಿವನ ಆತ್ಮಸ್ವರೂಪಿ ಎಂದು ಸಾಬೀತುಪಡಿಸುವ ಅನೇಕ ಪ್ರಸಂಗಗಳಿವೆ. ಅರ್ಜುನನಿಗೆ ವನ ಪರ್ವದಲ್ಲಿ ಶಿವನ ದರ್ಶನವಾದಾಗ ತಾನು ಪ್ರತಿ ರಾತ್ರಿ ಕೃಷ್ಣನಿಗೆ ಭಕ್ತಿಯಿಂದ ಅರ್ಪಿಸುತ್ತಿದ್ದ ಪೂಜಾ ಸಾಮಗ್ರಿಗಳನ್ನ ಆ ಮಹಾದೇವನ ಮೇಲೆ ಕಂಡು ಬೆರಗಾಗ್ತಾನೆ. ವೇದವ್ಯಾಸರು ಈ ಸತ್ಯವನ್ನ ಹರಿವಂಶ ಪರ್ವದಲ್ಲಿ ಬೆಳಕಿಗೆ ತರ್ತಾರೆ. ಹೀಗೆ ಶಿವ ಮತ್ತು ವಿಷ್ಣುವು ಹರಿಹರರಾಗಿ ಜಗತ್ತಿನಲ್ಲಿ ಶುಭವನ್ನುಂಟು ಮಾಡ್ತಾರೆ. ಮಹಾಭಾರತದಲ್ಲಿ ಇವರಿಬ್ಬರು ಜೊತೆಗೂಡಿ ದ್ವಾಪರ ಯುಗದಲ್ಲಿ ಧರ್ಮವನ್ನ ಸಂಸ್ಥಾಪಿಸಿ ಜಗದುದ್ಧಾರಕರಾಗಿ ಮಂಗಳವನ್ನುಂಟು ಮಾಡ್ತಾರೆ. ಹೀಗೆ ಶಿವನಿಲ್ಲದ ಮಹಾಭಾರತವು ಅಪೂರ್ಣವೇ. ಇಲ್ಲಿ ಕೃಷ್ಣ ಬೇರೆಯಲ್ಲ, ಶಿವ ಬೇರೆಯಲ್ಲ, ಎಲ್ಲವೂ ವಿಧಿಲಿಖಿತವೆಂಬುದೇ ಪರಮ ಸತ್ಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.